Hello students, welcome to ಜ್ಞಾನದೀಪ್ತಿ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೂ ಜ್ಞಾನದೀಪ್ತಿ ಚಾನಲ್ಗೆ ಸ್ವಾಗತ ಕೋರ್ತಾ, ಟುಡೇ ಐ ಆಮ್ ಗೋಯಿಂಗ್ ಟು ಡೂ ದ ಟಾಪಿಕ್ ಫ್ರಮ್ ದ ಗ್ರಾಮರ್ ದಟ್ ಈಸ್ ಅಫಿಕ್ಸೇಷನ್. ನಾನು ಇಂದು ಅಫಿಕ್ಸೇಷನ್ನ ಗ್ರಾಮರ್ ಪಾರ್ಟಲ್ಲಿರುವಂತಹ ಅಫಿಕ್ಸೇಷನ್ ಅನ್ನೋ ಚಾಪ್ಟರ್ನ ತಗೊಂಡು ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಇದನ್ನು ಸಿಂಪ್ಲಿಫೈಡ್ ವರ್ಷನಲ್ಲಿ ತಂದಿದ್ದೇನೆ, ಆದಷ್ಟು ಸುಲಭವಾಗಿ ಆಗಲಿ ಅಂತ ಹೇಳಿ ತಂದಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಲೆಟ್ಸ್ ಸಿ ದ ಡೆಫಿನಿಷನ್. A letter or group of letters added to the beginning or end of a word to make a new word. What is the definition is saying? What is affixation means? We are adding a letter in the beginning or a new word in the last. That process we call it as affixation. Or it may be in the beginning or it may be in the last end. We call it as affixation ಅಂತ ಕರೀತಾ ಇದ್ದೀವಿ. ಡೆಫಿನೇಷನ್ ತುಂಬಾ ಕ್ಲಿಯರ್ ಆಗಿದೆ. ನಮಗೆ ಆಲ್ರೆಡಿ ಒಂದು ಪದ ಇದೆ, ಆ ಪದಕ್ಕೆ ನಾವು ಮೊದಲನೇದಾಗಿ ಅಥವಾ ಕಡೆಯದಾಗಿ ಒಂದು ಪದವನ್ನು ಸೇರಿಸ್ತಾ ಇದ್ದೀವಿ. ದೆನ್ there is a change of meaning in it. That process we call it as affixation. Now beginning kade, in beginning and end we are adding some new words. For that already there is a one word, we are adding the new word. It may be in the beginning or it may be in end. The meaning of the previous word has changed now. That process we call it as affixation anta karita ideve. When we add some new words in the beginning, we call it as prefixes. ಯಾವಾಗ ನಾವು ಹೊಸ ಪದವನ್ನು ಮೊದಲಿಗೆ ಆಡ್ ಮಾಡ್ತೀವೋ ಅದನ್ನ ನಾವು ಪ್ರಿಫಿಕ್ಸಸ್ ಅಂತ ಕರಿತೀವಿ. The new word we added in a last, that we call it as suffixes. ನಾವು ಯಾವಾಗ ಕಡೆಯದಾಗಿ ಒಂದು ಪದವನ್ನು ಆಡ್ ಮಾಡ್ತೀವಿ, ಪದ ಇದೆ ಆಲ್ರೆಡಿ, ಪದಕ್ಕೆ ಒಂದು ಪದವನ್ನು ಆಡ್ ಮಾಡ್ತೀವಿ, ಕೊನೆಯಲ್ಲಿ ಆಡ್ ಮಾಡೋದಕ್ಕೆ ನಾವು ಸಫಿಕ್ಸಸ್ ಅಂತ ಹೇಳ್ತೀವಿ. ನಾವು ಮೊದಲನೇದಾಗಿ ಆಡ್ ಮಾಡಿದಾಗ ಆ ಪದನ ಪ್ರಿಫಿಕ್ಸಸ್ ಅಂತ ಹೇಳ್ತೀವಿ. ಕಡೆಯದಾಗಿ ನಾವು ಪದನ ಯಾವಾಗ ಆಡ್ ಮಾಡ್ತೀವಿ ಅದನ್ನ ನಾವು ಸಫಿಕ್ಸಸ್ ಅಂತ ಹೇಳ್ತೀವಿ. ಲೆಟ್ಸ್ ಗೋ ಟು ದ more examples. You will understand more clearly. ನಾವು ಕೆಲವೊಂದು ಎಕ್ಸಾಂಪಲ್ಸ್ ನ ನೋಡ್ತಾ ಇದ್ದಾಗ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ಎಕ್ಸಾಂಪಲ್ಸ್ ಆಫ್ affixes. And less are often used to make negative words such as unhappy, careless ಅಂತ. affixes ದು ಎಕ್ಸಾಂಪಲ್ ಅಂತ ತಗೊಂಡಾಗ ಅನ್ ಮತ್ತೆ ಲೆಸ್ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವಾಗ ಹ್ಯಾಪಿ ಅನ್ನೋ ಪದಕ್ಕೆ UN ಅನ್ನೋ ಪದ ಸೇರಿಸಿದಾಗ ಅನ್ಹ್ಯಾಪಿ ಅಂತ ಆಗುತ್ತೆ. ಸಂತೋಷ ಮತ್ತು ದುಃಖ ಅನ್ನೋ ಆಪೋಸಿಟ್ ವರ್ಡ್ನ ಕ್ರಿಯೇಟ್ ಮಾಡ್ತೀವಿ, ಅಂದರೆ ನೆಗೆಟಿವ್ ವರ್ಡ್. ನಾವು ಪಾಸಿಟಿವ್ ವರ್ಡ್ಗಿಂತ ನೆಗೆಟಿವ್ ವರ್ಡ್ನ ಕ್ರಿಯೇಟ್ ಮಾಡ್ತೀವಿ. ಲೆಸ್ ಅನ್ನೋ ಪದನ ನಾವು ಸಫಿಕ್ಸಸ್ ಆಗಿ ತೋರಿಸಿದಾಗ ಕೇರ್ ಅಂತ ಇದ್ದಿದ್ದ ಪದ ಲೆಸ್ ಅನ್ನೋದು ಸೇರಿಸಿದಾಗ ಕೇರ್ಲೆಸ್ ಅಂತ ಆಗತ್ತೆ. Okay, next we go to the next. Prefixes. What are the prefixes? Affixes that are added in the beginning of any root word are called prefixes. For example, it may be valid becomes invalid, mature becomes immature, use become misuse. What is the definitions is saying? The root word, we are adding the root word. There is a root word valid and we are adding into it and it becomes invalid. Okay,
ಯಾವಾಗ ನಾವು ಅಫಿಕ್ಸಸ್ ದ ಪ್ರಿಫಿಕ್ಸಸ್ ನ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ ದ ಬಿಗಿನಿಂಗ್ ಆಫ್ ದ ರೂಟ್ ವರ್ಡ್, ನಾವು ಯಾವಾಗ ಮೊದಲನೇದಾಗಿ ಯಾವಾಗ ವರ್ಡ್ ಇರ್ತದೆ ಅದರ ಮೊದಲನೇದಾಗಿ ನಾವು ಒಂದು ಪದನ ಸೇರಿಸ್ತೀವಿ, ಆಗ ಇಡೀ ಪದದ ಅರ್ಥ ಬದಲಾಗ್ತದೆ. ಮೊದಲನೇ ಅಂದ್ರೆ ಪದನ ಮುಂಚೆ ಸೇರಿಸಿದಾಗ ನಾವು ಅದು ತನ್ನ ಬದಲಾವಣೆ ಆಗ್ತದೆ, ಅದನ್ನು ನಾವು ಪ್ರಿಫಿಕ್ಸಸ್ ಅಂತ ಹೇಳ್ತಾ ಇದ್ದೀವಿ. ಇನ್ ದ ಬಿಲೋ ಎಕ್ಸಾಂಪಲ್ RE and DIS ಆರ್ prefixes as they have been added in the beginning of the base form. ಇದು ಮೆಚ್ಯೂರ್ ಅಂತ ಇರೋದನ್ನ ನಾವು IM ಅಂತ ಸೇರಿಸಿ ಇಮ್ಮೆಚ್ಯೂರ್ ಅಂತ ನಾವು ಹೇಳ್ತೀವಿ. ಮೆಚ್ಯೂರ್ ಅಂತ ಹೇಳಿದ್ರೆ ಪ್ರೌಢ ಅಂತ ಹೇಳಿದ್ರೆ ಇದು ಬಾಲಿಶ, ಪರಿಪಕ್ವವಾಗಿಲ್ಲದ ಅಂತ ಆಗ್ತದೆ. ಮೆಚ್ಯೂರ್ಡ್ ಈಸ್ ಅ ಮೆಚ್ಯೂರ್ಡ್ ಪರ್ಸನ್. ಇಮ್ಮೆಚ್ಯೂರ್ಡ್ ಅಂತ ಈಸ್ ನಾಟ್ ಈಸ್ ಅ ಇಮ್ಮೆಚ್ಯೂರ್ ಪರ್ಸನ್, ತುಂಬಾ ಬಾಲಿಶ ವ್ಯಕ್ತಿ ಅಂತ ಹೇಳ್ತೀವಿ. ಯೂಸ್ ಬಿಕಮ್ ಮಿಸ್ಯೂಸ್ ಅಂತ ಆಗ್ತದೆ. ಯೂಸ್ ಅಂದ್ರೆ ಉಪಯೋಗ ಇರುವಂತಹ ವಸ್ತು. ದೆನ್ ಬಿಕಮ್ಸ್ ಉಪಯೋಗವಿಲ್ಲದ, ಮಿಸ್ಯೂಸ್ಡ್ ವಸ್ತು, ಮಿಸ್ಯೂಸ್ ಅಂತ ಹೇಳ್ಬಿಟ್ಟು ಅಪೋಸಿಟ್ ವರ್ಡ್ ನ ನಾವು ಕ್ರಿಯೇಟ್ ಮಾಡ್ತೀವಿ. ಓಕೆ, more examples of the prefix, meaning and example. When we add a or an, it becomes moral, becomes amoral. ಯಾವಾಗ ನಾವು a ಅನ್ನೋದನ್ನ ಆಡ್ ಮಾಡ್ತೀವಿ ಮಾರಲ್ಗೆ, ಅದು ಅಮಾರಲ್ ಅಂತ ಆಗ್ತದೆ. ಅಮಾರಲ್ ಅಂತ ಹೇಳಿದ್ರೆ ನೈತಿಕತೆ ಇಲ್ಲದವನು, ನೀತಿ ಪ್ರಜ್ಞೆ ಇಲ್ಲದವನು. ಟಿಪಿಕಲ್ ಯಾವಾಗ ನಾವು ಏನ ಆಡ್ ಮಾಡ್ತೀವಿ, ಅಟಿಪಿಕಲ್ ಪರ್ಸನ್, ಅಟಿಪಿಕಲ್ ವಿಲಕ್ಷಣ ಸ್ವಭಾವ ಅಥವಾ ವಿಶಿಷ್ಟ ಸ್ವಭಾವ ಇರೋದು ವಿಲಕ್ಷಣ ಅಂತ ಆಗ್ತದೆ, ಅಟಿಪಿಕಲ್ ಅಂತ. ಆಂಟೆ ಬಿಫೋರ್ ಅಂತ, ಆಂಟಿಸಿಡೆಂಟ್ ಅಂತ ನಾವು ಯಾವಾಗ ನಾವು ಆಂಟೆ ಅನ್ನೋದು ಇದಕ್ಕೆ ಆಂಟಿಸಿಡೆಂಟ್ ಅಂತ ಆಗ್ತದೆ. ಆಂಟಿಸಿಡೆಂಟ್ ಅಂತ ಹಿಂದೆ, ಇದರ ಆಂಟಿಸಿಡೆಂಟ್ ಹಿಂದೆ ಅಂತ ಆಗ್ತದೆ. ದೆನ್ ಆಂಟಿ, ದಿಸ್ ಇಸ್ ದ ಫೇಮಸ್ ವರ್ಡ್, ಎಕ್ಸ್ಟಾಬ್ಲಿಷ್ಮೆಂಟ್ ಬಿಕಮ್ಸ್ ಆಂಟಿ ಎಕ್ಸ್ಟಾಬ್ಲಿಷ್ಮೆಂಟ್. ನ್ಯಾಷನಲ್ ಬಿಕಮ್ಸ್ ಆಂಟಿ ನ್ಯಾಷನಲ್. ನಾವು ಯಾವಾಗ ಪದ ಎಕ್ಸ್ಟಾಬ್ಲಿಷ್ಮೆಂಟ್ ಅನ್ನೋ ಪದಕ್ಕೆ ಆಂಟಿ ಅನ್ನೋ ವರ್ಡ್ ಆಂಟಿ ಎಕ್ಸ್ಟಾಬ್ಲಿಷ್ಮೆಂಟ್ ಅಂತ ಆಗ್ತದೆ. ಆಂಟಿ ಸ್ಥಾಪನೆಗೆ ವಿರೋಧವಾದಂತಹ, ಆಂಟಿ ನ್ಯಾಷನಲ್ ಅಂದ್ರೆ ದೇಶದ್ರೋಹಿ ಅಂತ ಹೇಳ್ಬಿಟ್ಟು ಈ ಪದ ಬದಲಾವಣೆ ಆಗುತ್ತದೆ. ದೆನ್ ಸೆಲ್ಫ್, ದ ಮೀನಿಂಗ್ ಅಗೇನ್ಸ್ಟ್, ದ ಮೀನಿಂಗ್ ಏನಂತ ಇದ್ರು ಅಗೇನ್ಸ್ಟ್ ಆಗಿ ನಾವು ವರ್ಕ್ ಮಾಡ್ತೀವಿ. ಎಕ್ಸ್ಟಾಬ್ಲಿಷ್ಮೆಂಟ್ ಅಗೇನ್ಸ್ಟ್, ನ್ಯಾಷನಲ್ ಅಗೇನ್ಸ್ಟ್, ನ್ಯಾಷನಲ್ ಇಸ್ ನ್ಯಾಷನಾಲಿಟಿ ಅಂತ ಹೇಳಿದ್ರೆ ಆಂಟಿ ನ್ಯಾಷನಲ್ ಅಂತ ಹೇಳಿದಾಗ ದೇಶದ್ರೋಹಿ ಆಗ್ತಾರೆ. ಎಕ್ಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿದಾಗ ಸ್ಥಾಪನೆಗೆ ಪೂರ್ವವಾಗಿ ಅಂತಾಗ ಆಂಟಿ ಎಕ್ಸ್ಟಾಬ್ಲಿಷ್ಮೆಂಟ್, ಸ್ಥಾಪನೆಗೆ ವಿರೋಧವಾಗಿ ಅಂತ ಹೇಳ್ತದೆ. ದೆನ್ auto, when we add auto to the pilot becomes autopilot. matic, then it becomes automatic. ಒಂದು ಸ್ವಯಂಚಾಲಿತವಾಗಿ ಆಟೋಪೈಲಟ್ ಅಂತ ಹೇಳಿದ್ರೆ ಸ್ವಯಂಚಾಲಿತವಾಗಿ ಇರುವಂತಹ, ಆಟೋಮ್ಯಾಟಿಕ್ ಸ್ವಯಂಚಾಲಿತವಾಗಿ ವರ್ಕ್ ಆಗುವಂತಹ ಅಂತ ಹೇಳ್ತೀವಿ. ಓಕೆ, ವೆನ್ co-pilot ಅಥವಾ co-pilot, when we had the prefix co, then it becomes co-pilot. Then authors becomes co-author. co-pilot ಅಂದ್ರೆ ಸಹ ಪೈಲಟ್ ಅಂತ ಆಗ್ತದೆ. ಲೇಖಕ ಬಂದು ಸಹ ಲೇಖಕ ಅಂತ ಆಗ್ತದೆ. ದೆನ್ ಕಂಪ್ಯಾನಿಯನ್, COM ಅನ್ನೋ ಪ್ರಿಫಿಕ್ಸ್ ನ ಸೇರಿಸಿದಾಗ ಇಟ್ ಬಿಕಮ್ಸ್ ಕಂಪ್ಯಾನಿಯನ್, ಒಡನಾಡಿ ಅಂತ ಆಗ್ತದೆ. ಕಾಂಟ್ಯಾಕ್ಟ್, ಇಫ್ ವಿ ಆಡ್ ದ ಪ್ರಿಫಿಕ್ಸಸ್ CON ಇಟ್ ಬಿಕಮ್ಸ್ ಸಂಪರ್ಕ, ಕಾಂಟ್ಯಾಕ್ಟ್ ಸಂಪರ್ಕ. ಕಾಂಟ್ರಾಕ್ಟ್ ಅಂದ್ರೆ ಒಪ್ಪಂದ. ಈ ರೀತಿಯಾಗಿ ಪದಗಳು ಬದಲಾಗ್ತದೆ. ವೆನ್ ವಿ ಆಡ್ ಪ್ರಿಫಿಕ್ಸಸ್ ಟು ದ contradiction, there CON becomes the contradiction ಅಂದ್ರೆ ವಿವಾದಗಳು ಅಂತ ಹೇಳ್ತವೆ. ಓಕೆನಾ? appear, then if we had the prefix disappear, disappointment, ನಿರಾಶೆ ಅಂತ ಹೇಳ್ತಾರೆ, ನಿರಾಶೆ. then
if we had en prefix, then enclose, it becomes enclose. Put a boundary or ಸುತ್ತುಗಟ್ಟಿ ಆವರಣ ಅಂತ ಹೇಳ್ತೀವಿ. ಎನ್ವಲಪ್ ಒಂದು ಹೊದಿಕೆ ಅಥವಾ ಒಂದು ಕವರಿಂಗ್ ಲೆಟರ್ ಅಂತ ಹೇಳ್ತೀವಿ. Extract, if we add the prefixes extract here, the prefix is extract, ex is a prefix, extract. Then ಸಾರ ಅಂತ ಹೇಳ್ತೀವಿ. ಎಕ್ಸ್ ಗವರ್ನರ್ ಮಾಜಿ ರಾಜ್ಯಪಾಲ, ಎಕ್ಸ್ ಪ್ರೆಸಿಡೆಂಟ್ ಮಾಜಿ ರಾಷ್ಟ್ರಪತಿ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಪಠ್ಯೇತರ ಚಟುವಟಿಕೆ. ಎಕ್ಸ್ಟ್ರಾ ಕರಿಕ್ಯುಲರ್, ಇಫ್ ಯು ಆಡ್ the prefix is extra, here extra curricular. Extra large, the large becomes extra large. ಎಕ್ಸ್ಟ್ರಾ ಲಾರ್ಜ್ ಅತಿ ದೊಡ್ಡವಾದ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಇಲ್ಲೀಗಲ್ ಕಾನೂನು ಬಾಹಿರ. ಇಲ್ಲಾಜಿಕಲ್ ತರ್ಕಬದ್ಧವಾಗಿಲ್ಲದ. ಇಂಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಇಂಪ್ರಾಕ್ಟಿಕಲ್ ಅಪ್ರಾಯೋಗಿಕವಾದಂತಹ. ಇಂಪಾಸಿಬಲ್ ಅಸಾಧ್ಯವಾದಂತಹ. ಇನ್ಕನ್ಸಿಡರೇಟ್ ಪರಿಗಣಿಸಲಾಗದ. ಇನ್ಅಪ್ರಾಪ್ರಿಯೇಟ್ ಸೂಕ್ತವಲ್ಲದ. ಇರ್ರೆಸ್ಪಾನ್ಸಿಬಲ್ ಜವಾಬ್ದಾರಿ ಇಲ್ಲದ. ಇರ್ರೆಸ್ಪಾನ್ಸಿಬಿಲಿಟಿ ಬೇಜವಾಬ್ದಾರಿತನ. ಇನ್ಸರ್ಟ್, ಇಫ್ ಯು ಹ್ಯಾಡ್ ದ ಇನ್ ಇಯರ್, ಇನ್ಸರ್ಟ್ ಸೇರಿಸು. ಇಂಟ್ರೊಡ್ಯೂಸ್ ಪರಿಚಯಿಸು. ಅನ್ಡನ್, ಇಫ್ ವಿ ಹ್ಯಾಡ್ ದ UN ಅಂತ ಹೇಳಿದಾಗ ಅನ್ಡನ್ ರದ್ದು. ಅನ್ಫಿನಿಶ್ಡ್ ಅಪೂರ್ಣವಾದಂತಹ. ಯುನಿಕಾರ್ನ್, ದೇರ್ uni, if we had the uni, then what happens? Corn becomes unicorn, the animal name. Unicorn ಅಥವಾ ಒಂದು ಏಕಮೇವ ವ್ಯಕ್ತಿ ಅಂತ ಹೇಳ್ತಾರೆ. unilaterally, then laterally becomes unilateral. Then what are suffixes? Affixes that are added in the end of any root word are called suffixes. In covers and covered, for example, s and ed are suffixes because they get added into the root in the end of the word. ಅಫಿಕ್ಸಸ್ ಅಲ್ಲಿ ನಾವು ಪ್ರಿಫಿಕ್ಸಸ್ ನ ಇಷ್ಟರ ಬಗ್ಗೆ ತಿಳ್ಕೊಂಡ್ರಿ. ಹಂಗಾದ್ರೆ ಸಫಿಕ್ಸಸ್ ಅಂದ್ರೆ ಏನು? ವಾಟ್ ಆರ್ ಸಫಿಕ್ಸಸ್? ಸಫಿಕ್ಸಸ್ ಎನಿ ರೂಟ್ ವರ್ಡ್ are called the affixes are added at the end of the any root word. ನಾವು ಕಡೆಯದಾಗಿ ಕೆಲವೊಂದು ಪದಗಳನ್ನು ಸೇರಿಸ್ತೀವಿ. ಆಗ ಆ ರೂಟ್ ವರ್ಡ್ ಏನಿರ್ತದೆ ಅದು ಬದಲಾವಣೆ ಆಗ್ತದೆ. ದಟ್ ರೂಟ್ ವರ್ಡ್ ಮೇ ಬಿ ಎಸ್ ಆಗಿರ್ಬೋದು, ಇಡಿ ಆಗಿರ್ಬೋದು. And that we call it as suffixes. The root word ide, already one pada ide, there is one word, but we are adding some new word. From that new word the entire meaning has changed. That we call it as suffixes. In examples alli respect becomes respectful, fool becomes foolish ಅಂತ, ಮಾರ್ಕ್ಸಿಸ್ಟ್ ಅಂತ ಹೇಳಿ ಈ ರೀತಿಯಾಗಿ ರೆಸ್ಪೆಕ್ಟ್ಫುಲಿ ಗೌರವಾನ್ವಿತ, ಫೂಲ್ ಮೂರ್ಖತ್ವ, ಆಮೇಲೆ ಮಾರ್ಕ್ಸ್ವಾದಿ, ಈ ರೀತಿಯಾಗಿ ತನ್ನ ಬದಲಾವಣೆಗಳನ್ನ ಆಗ್ತದೆ ಅಂತ ಹೇಳ್ತಾ ಇದೆ. From adding able suffix, comfort becomes comfortable. able becomes possible. Comfortably ಆರಾಮದಾಯಕ. Possible the possible ಸಾಧ್ಯ ಇರುವಂತಹ. ಓಕೆನಾ? Then adding the suffixes al, ial,
personal, personal, al. If we had the word al, personal, al, personal become ವೈಯಕ್ತಿಕ ಅಂತ ಹೇಳ್ಬಿಡ್ತೀವಲ್ಲ ಅದನ್ನ. Dance become danced, ed. If we have, after adding the suffixes ed, dance become danced, nritya, kunita. ಅಥವಾ jump becomes ed. If we had the suffixes ed, jumped, ಕುಣಿದ, ನೆಗೆದ, ಈ ತರದ್ದು ವರ್ಡ್ಗೆ ಇದಾಗ್ತದೆ. Then golden, when you add the suffixes en, gold becomes golden, wood becomes wooden, ಮರ. ಟೈಡರ್, ಸುವ್ಯವಸ್ಥಿತವಾಗಿರೋದಂಥದ್ದು. ಇ ಆರ್ ಅನ್ನೋ ಸಫಿಕ್ಸಸ್ ನ ಆಡ್ ಮಾಡಿದಾಗ ದ ಸುವ್ಯವಸ್ಥಿತ, ನೈಸ್. ಇ ಆರ್, ಇಫ್ ವಿ ಹ್ಯಾಡ್ ದ ಇ ಆರ್ ವರ್ಡ್, ದಟ್ ಬಿಕಮ್ಸ್ ನೈಸರ್. ದೆನ್ ಒಳ್ಳೆಯದೆಂದು, ನೈಸರ್, ಒಳ್ಳೆಯದೆಂದು. ಆಕ್ಟರ್, after adding or, act becomes actor. Narrate becomes narrator after adding the suffixes or. Worker, er. After adding the er, work becomes worker, ಕೆಲಸಗಾರ. Then nata, ನರೇಟರ್, ಒಬ್ಬ ನಿರೂಪಕ ಅಂತ ಹೇಳಿ. ನೈಸೆಸ್ಟ್, ಸೊಗಸಾದ, ನೈಸ್, ಇ ಎಸ್ ಟಿ ಅನ್ನೋ ಸಫಿಕ್ಸಸ್ ನ ಸೇರಿಸಿದಾಗ ನೈಸ್ ಬಿಕಮ್ ನೈಸೆಸ್ಟ್. ಗ್ರೇಟ್ ಬಿಕಮ್ ಗ್ರೇಟೆಸ್ಟ್, ಗ್ರೇಟ್ ಬಿಕಮ್ ಗ್ರೇಟೆಸ್ಟ್, ಮಹಾನ್. ನೈಸೆಸ್ಟ್, ಸೊಗಸಾದ. ಈ ರೀತಿಯಾಗಿ ಲಿಂಗ್ವಿಸ್ಟಿಕ್. ಕಪ್ ಫುಲ್, ಕಪ್ ಬಿಕಮ್ಸ್ ಕಪ್ ಫುಲ್ ಅಂದ್ರೆ ಲೋಟದ ಪೂರ್ತಿ. ಕೇರ್ ಬಿಕಮ್ಸ್ ಕೇರ್ಫುಲ್, ದಟ್ ಕೇರ್ಫುಲ್, ತುಂಬಾ ಎಚ್ಚರಿಕೆಯಿಂದ. ಲಿಂಗ್ವಿಸ್ಟ್ ಬಿಕಮ್ಸ್ ಲಿಂಗ್ವಿಸ್ಟಿಕ್, ಒಂದು ಭಾಷಾಧ್ಯಯನ ಅಂತ. ಸರ್ಕ್ಯಾಸಮ್ ಬಿಕಮ್ ಸರ್ಕ್ಯಾಸ್ಟಿಕ್, ಸರ್ಕ್ಯಾಸ್ ಬಿಕಮ್ ಸರ್ಕ್ಯಾಸ್ಟಿಕ್ ಬೈ ಆಡಿಂಗ್ ಐ ಸಿ. ಸರ್ಕ್ಯಾಸ್ಟಿಕ್, ಚುಚ್ಚುವ ಅಂತ ಆಗುತ್ತೆ. ಡ್ಯಾನ್ಸ್, 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 DANCE, ಡ್ಯಾನ್ಸ್ ಬಿಕಮ್, ಡ್ಯಾನ್ಸ್ ಅನ್ನೋ ಒಂದು ವರ್ಡ್ನ ಇ ಇಲ್ಲ ನೋಡಿ, ಇಲ್ಲಿ ING ಆಗ ಡ್ಯಾನ್ಸಿಂಗ್ ಅಂತ. ING ಫಾರ್ಮ್ ಆಫ್, ಯಾವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆದ ING ಫಾರ್ಮ್ ನ ಸೇರಿಸ್ತೀವಿ, ದಟ್ ಡ್ಯಾನ್ಸಿಂಗ್. ಸಿಂಗ್ಸ್ ಬಿಕಮ್ಸ್ ING ಫಾರ್ಮ್ ಆಫ್ ಸಫಿಕ್ಸಸ್ ನ ಆಡ್ ಮಾಡಿದಾಗ ದಟ್ ಬಿಕಮ್ಸ್ ಸಿಂಗಿಂಗ್. ದ ION ಅನ್ನೋ ಸಫಿಕ್ಸಸ್ ನ ಅಟ್ರಾಕ್ಷನ್ ಅನ್ನೋದು ಆಕರ್ಷಣೆ. ION ಅನ್ನೋ ಒಂದು ಸಫಿಕ್ಸ್ ನ ಸೇರಿಸಿದಾಗ ಅಟ್ರಾಕ್ಷನ್ಸ್. ಇನ್ಫ್ಯಾಚುಯೇಷನ್ಸ್ ಅಂತ ಸ್ಟಾರ್ಟ್ ಆಗ್ತದೆ. ಇನ್ಫ್ಯಾಚುಯೇಷನ್, ಆಕರ್ಷಣೆ ಅಂತ ಹೇಳ್ಬಿಟ್ರು ಅದನ್ನು ಸ್ಟಾರ್ಟ್. ಇನ್ಫ್ಲೇಷನ್, ಹಣದೊಬ್ಬರ. ION. These are the some of the examples of prefixes and suffixes. ಇದು ಕೆಲವೊಂದು ಎಕ್ಸಾಂಪಲ್ಸ್ ನ ಮಾತ್ರ ತೋರಿಸಿದ್ದೀನಿ ನಿಮ್ಗೆ, ಇನ್ನು ಸಾಕಷ್ಟು ಎಕ್ಸಾಂಪಲ್ಸ್ ನ ಬರ್ತದೆ. With these things, I hope you have understood the difference between prefixes and suffixes. Then what is affixation? Affixation ಅಂದ್ರೆ ಏನು ಅಂತ ಗೊತ್ತಾಗಿದೆ ಈ ವಿಡಿಯೋದಲ್ಲಿ ಅಂತ ತಿಳ್ಕೊಂಡು ನಾನು ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಇದ್ದೀನಿ. ದೆನ್ humility becomes humility, humility by ity ಅಂತ ಹೇಳ. humility, infinity ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ humility, ವಿನಯ, ಇನ್ಫಿನಿಟಿ, ಅಪರಿಮಿತ, ಅನಂತ, ಈ ರೀತಿ. ಬೈ ಆಡಿಂಗ್ ity, humility, ity, ty, ಇನ್ಫಿನಿಟಿ, ಈ ರೀತಿಯಾದಂತಹ ಸಫಿಕ್ಸಸ್ ನ ಆಡ್ ಮಾಡಿದಾಗ ದೀಸ್ ಆರ್ ದ ಸಫಿಕ್ಸಸ್ ಇನ್ ದಿಸ್ ವರ್ಡ್ಸ್ ಅಂತ ಹೇಳ್ಬೋದು. ದೆನ್ ಟಾಪ್, ಟಾಪ್ಲೆಸ್, ಮೇಲುಡುಪು ಇಲ್ಲದ. ದೆನ್ ದಿಸ್ LESS becomes the suffixes. Fearless, LESS, fearless, ಅಂಜಿಕೆ ಇಲ್ಲದ. LY by the suffixes LY, nicely, ಚೆನ್ನಾಗಿ, nicely, ಚೆನ್ನಾಗಿ. Quickly,
ದೆನ್ ತ್ವರಿತವಾಗಿ, the MENT enjoyment, MENT by adding the MENT enjoyment ಸಂತೋಷಕ್ಕಾಗಿ, ಎಂಟರ್ಟೈನ್ಮೆಂಟ್ ಮನೋರಂಜನೆಯಾಗಿ, ಜಾಯಸ್ ಆಹ್ಲಾದಕರ, OUS by ಜಾಯ್ಸ್ನೆಸ್ ಅಂತ ಹೇಳ್ತೀವಲ್ಲ ಅದು ಆಹ್ಲಾದಕರವಾದಂತಹ. ದೆನ್ ಎನಾರ್ಮಸ್ US ಅಂತ OUS ಅಂತ ಆ್ಯಡ್ ಮಾಡಿದಾಗ ಇಲ್ಲಿ ತಪ್ಪಾಗಿದೆ, ಸ್ವಲ್ಪ ನೋಡ್ಕೊಬಿಡಿ. OUS ಅಂತ ಎನಾರ್ಮಸ್ ಸಾಕಷ್ಟು ರೀತಿಯಂತಹ ಅಗಾಧವಾದಂತಹ. ಟೇಬಲ್ಸ್ ದ ಮೋಸ್ಟ್ ಫೇಮಸ್ ಸಫಿಕ್ಸಸ್ ಎಸ್ ಮತ್ತು ES ವಿ ಯೂಸ್ ಇಟ್ ಇನ್ ಅ ಪ್ಲೂರಲ್ ಫಾರ್ಮ್ ಆಫ್ ವರ್ಡ್ಸ್. ಟೇಬಲ್ಸ್ ಅಂಡ್ ಚೇರ್ಸ್, ಫಾಕ್ಸಸ್ ನರಿಗಳು, ಮೇಜುಗಳು, ಕುರ್ಚಿಗಳು, ಈ ರೀತಿಯಾಗಿ ಬೆಳೆಸ್ಬೇಕಾದ್ರೆ ನಾವು ಬಳಸ್ತೀವಿ. I hope you have understood the concept of prefixes and suffixes. ನಾನಿಲ್ಲಿ ಎಕ್ಸಾಂಪಲ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ದೀನಿ. ಆಮೇಲೆ ಫಾರ್ ದ ಪರ್ಪಸ್ ಆಫ್ ಯುವರ್ ಆನ್ಸರಿಂಗ್, ನಾವು ನಿಮಗೆ ಉತ್ತರ ಬರೀಬೇಕಾದ್ರೆ ಯಾವ ರೀತಿಯಾಗಿ ಬರಿಬೋದು ಅಂತ. ಇನ್ ಎಕ್ಸಾಮಿನೇಷನ್, ಮೋಸ್ಟ್ ಆಫ್ ದ ಎಕ್ಸಾಮಿನೇಷನ್ ಈ ವಿಲ್ ಆಸ್ಕ್ ದ ಚೇಂಜ್ ದ ಫಾರ್ಮ್ ಆಫ್ ದ ವರ್ಡ್. ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಟಾಪ್ ಅಂತ ಕೊಟ್ಬಿಟ್ಟು ಚೇಂಜ್ ದ ಫಾರ್ಮ್, ಯು ಕ್ಯಾನ್ ಆ್ಯಡ್ ಟಾಪ್ಲೆಸ್. ದ ಫಿಯರ್ ಅಂತ ಕೊಟ್ಬಿಟ್ರು ಚೇಂಜ್ ದ ಫಿಯರ್ಲೆಸ್. ನೈಸ್ ಅಂತ ವರ್ಡ್ ಕೊಡ್ತಾನೆ, ನೈಸ್ಲಿ ಅಂತ ನೀವು ಬರಿಬೇಕಾಗತ್ತೆ. ಯು ಹ್ಯಾವ್ ಟು ಫಸ್ಟ್ ಡಿಸೈಡ್ ವೆದರ್ ಹ್ಯಾವ್ ಟು ಆ್ಯಡ್ ದ ಪ್ರಿಫಿಕ್ಸಸ್ ಆರ್ ದ ಸಫಿಕ್ಸಸ್. ನೀವು ಮೊದಲು ಡಿಸೈಡ್ ಮಾಡಬೇಕಾಗುತ್ತೆ, ನಾನು ಪ್ರಿಫಿಕ್ಸಸ್ನ ಆ್ಯಡ್ ಮಾಡಿದ್ರೆ ಇದು ಪದದ ಅರ್ಥ ಬದಲಾವಣೆ ಆಗ್ತದ, ಅಥವಾ ಸಫಿಕ್ಸಸ್ನ ಆ್ಯಡ್ ಮಾಡಿದ್ರೆ ಪದದ ಅರ್ಥದ ಬದಲಾವಣೆ ಆಗ್ತದ. ವಾಟ್ ಈಸ್ ದ ಮೇನ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಈಸ್ ಇಟ್ ಹ್ಯಾಸ್ ಟು ಬಿ ಮೀನಿಂಗ್ಫುಲ್. ನಿಮಗೆ ಅರ್ಥಗರ್ಭಿತವಾಗಿ ಮಾತ್ರ ಇದ್ರೆ ಮಾತ್ರ ಆ ಫಾರ್ಮ್ನ, ರೂಟ್ ವರ್ಡ್ನ ಫಾರ್ಮ್ನ ಚೇಂಜ್ ಮಾಡಿ. ಅರ್ಥಗರ್ಭಿತವಾಗಿಲ್ಲದೆ ಹೋದ್ರೆ ನೀವು ಅದಕ್ಕೆ ಯಾವುದೋ ಒಂದು ಪದದ ಸೇರಿಸೋದ್ರಿಂದ, ನೈಸ್ಗೆ ಹೋಗ್ಬಿಟ್ಟು ನೈಸ್ಲೆಸ್ ಅಂತ ಹೇಳಿದ್ರೆ ದರ್ ಇಸ್ ನೋ ಮೀನಿಂಗ್ ಇನ್ ಡಿಕ್ಷನರಿ. ನೈಸ್ಲೆಸ್ ಅಂತ, ಕ್ವಿಕ್ಲೆಸ್ ಅಂತ ಯಾವುದೇ ಅರ್ಥ ಇಲ್ಲ. ಎಂಜಾಯ್ಲೆಸ್ ಅಂತ ಯಾವುದೇ ಅರ್ಥ ಇಲ್ಲ. ಸೊ you have to choose the right suffixes and also you have to choose the right prefixes, then you will get a marks ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.